ಅದಕ್ಕಿಂತ ಮುಂಚೆನೇ ನಮ್ಮ ಅಪ್ಪಗೆ ಏನಾದರೂ ಗೋಲ್ಡ್ ಗಿಫ್ಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಸೊ ಕಸ್ಟಮೈಸ್ ಸೋಫಾ ಹೊಸದು ವಿತ್ ಸೆಂಟರ್ ಟೇಬಲ್ ಚೆನ್ನಾಗಿದೆ. ಅದು ಸರಿ ಅದರಲ್ಲಿ ಗಿವರ್ ಶಿ ವಿಲ್ ಕ್ರೈ. ಅದಿ ಅದೇ ನಿನ್ ಬೆಸ್ಟ್ ಬೌಲರ್. ಹಾಂ ವೆರಿ ಗುಡ್. ನೀನು ಸ್ಲೋ ಆಗಿ ಹೊಡೆದ್ರೆ ಸ್ಲೋ ಆಗಿ ಬರುತ್ತೆ ಬಾಲು. ಕಂಟ್ರೋಲ್ ಮಾಡು ಸ್ಪೀಡ್ನ. ಹಂಗೆ ಎಸ್ ದಟ್ಸ್ ಹೌ ಯು ಡು ಇಟ್. ಪ್ರಾಕ್ಟೀಸ್ ಮಾಡೋ ಆ ಥರ. ಅವ್ರ ಡಸ್ಟ್ಬಿನ್ ಇದೆ, ಹುಷಾರು. ಕರೆಕ್ಟಾಗಿ ಎಕ್ಸಾಕ್ಟ್ ಅದೇ ಪಾಯಿಂಟ್ ಹೊಡಿಬೇಕು. ಜೋರಾಗಿ ಹೊಡಿಬೇಡ, ವೇಸ್ಟು. ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಇವತ್ತು? ಆಧಾರ್ ಕಾರ್ಡ್ ಯಾರ್ದು? ಇವನು. ನಿಂಗೇನಕ್ಕೂ ಆಧಾರ್ ಕಾರ್ಡು? ಸೊ ನಾವಿದು ಹೋಗ್ತಾ ಇದೀವಿ ಆಧಾರ್ ಕಾರ್ಡ್, ಬಯೋಮೆಟ್ರಿಕ್ ಮತ್ತೆ ಅದ್ದಿ ಫೋಟೋ, ಅಡ್ರೆಸ್ ಎಲ್ಲ ಚೇಂಜ್ ಮಾಡ್ಸಕ್ಕೆ. ಬೇರೆ ಅಡ್ರೆಸ್ ಇತ್ತು. ಫಸ್ಟ್ ಆಫ್ ಆಲ್ ದೀಪುದೇ ಬೇರೆ ಅಡ್ರೆಸ್ ಇತ್ತು. ಸೊ ದೀಪು ಚೇಂಜ್ ಮಾಡಿಸಿ ಇವಾಗ ಅದ್ದಿ ಚೇಂಜ್ ಮಾಡಿಸ್ತಾ ಇದೀವಿ, ಎಲ್ಲ ಕರೆಕ್ಟ್ ಆಗಿರ್ಲಿ ಲೊಕೇಶನ್ ಎಲ್ಲ ಅಂತ. ಇನ್ನೂ ಒಂದು ರೀಸನ್ ಇದೆ ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಹತ್ರದಲ್ಲಿರೋ ಸೆಂಟರ್ಗೆ ಹೋಗ್ತಾ ಇದೀವಿ. ಪ್ರಾಬಬಲಿ ಅವ್ರು ಓಪನ್ ಇರ್ತಾರೆ, ಎಲ್ಲ ಮಾಡ್ಕೊಡ್ತಾರೆ ಅಂತ ಐ ಬಿಲೀವ್. ಬಿಕಾಸ್ ಫೋನ್ ಮಾಡೇ ಕನ್ಫರ್ಮ್ ಮಾಡ್ಕೊಂಡಿದ್ದೆ ಇರ್ತೀರಾ ಅಲ್ವಾ ಅಂತ. ಅವರು ಹೇಳಿದ್ದಾರೆ ಪರ್ಟಿಕ್ಯುಲರ್ 3 ಗಂಟೆಗೆ ಬನ್ನಿ ಅಂದ್ರೆ ನಾವು 3 ಗಂಟೆಗೆ ಹೋಗ್ತಾ ಇದೀವಿ. ಲೆಟ್ಸ್ ಸಿ ಎಲ್ಲ ಕರೆಕ್ಟಾಗಿ ಆಗುತ್ತಾ ಅಂತ. ಆದರೆ ಇವತ್ತೇ ಬಂದ್ಬಿಡುತ್ತಾನೆ ಒಂದು ಆಧಾರ್ ಕಾರ್ಡು. ಅವ್ರು ಹಂಗೆ ಹೇಳಿದ್ದು ಇವತ್ತೆಲ್ಲ ಆಗೋಗುತ್ತೆ ಅಂದ್ರು. ನೋಡೋಣ. ಅಲ್ಲ, ಇವತ್ತು ಅಪ್ಡೇಟ್ ಮಾಡ್ತಾರೆ. 2 ದಿವಸ ಬಿಟ್ಟು ನಾವು ಪ್ರಿಂಟ್ಔಟ್ ತಗೋಬಹುದು. ಸಂಡೇ, ಇವತ್ತು ಫ್ರೈಡೇ. ಅಲ್ಲೇ ನಮ್ಮ ಇದ್ರಲ್ಲೇ ನಾಗನಹಳ್ಳಿ ನಡೆದ ಹಂಗೆ ತಗೊಬೋದಾ? ಅಲ್ಲಿ ತಗೊಬೋದಾ? ಸರಿ ನೋಡೋಣ. ಅಲ್ಲಿ ಪ್ರಿಂಟ್ಔಟ್ ಎತ್ಕೊಂಡು ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಸಿ KGF ಪಾಸ್ಪೋರ್ಟ್ ಆಫೀಸಲ್ಲಿ ಮಾಡಿಸಿದ್ರೆ ಆಯ್ತು. ಸೊ ಅದ್ದಿದ್ದು ಫಸ್ಟ್ ಆಧಾರ್ ಕಾರ್ಡ್ ಮಾಡಿಸಿದ್ ನಾವು ಅವನು 7th ಮಂತ್ ಇದ್ದಾಗ. 7th ಮಂತ್ ಬೇಬಿ ಅಲ್ಲ, 7th ಅಲ್ಲ, 1.5 year ಅಂತ ಅನ್ಕೊಂತೀನಿ. 1.5 year ಬೇಬಿ ಇದ್ದಾಗ ಮಾಡಿಸಿದ್ದು. ಅವಾಗ ಅವನು ಸರಿಯಾಗಿ ನಿಂತ್ಕೊಂತಾನು ಇರ್ಲಿಲ್ಲ. ಯಾವ ಡೇಟಲ್ಲಿ ಮಾಡಿಸಿದ್ದು ನಂಗೆ ಇವಾಗ ಡೌಟ್ ಹೊಡಿತೈತೆ. ಯಾಕಂದ್ರೆ ಅವನು ನಮ್ಮ ಅಪ್ಪ ಇಲ್ಲಿ ಹಿಡ್ಕೊಂಡು ನಿಂತ್ಕೊಂಡಿರೋದು. ಅವನು ನಿಂತ್ಕೊಂತ ಇಲ್ಲ, ನಡೀತಾ ಇಲ್ಲ, ಪುಟ್ಟು ಬೇಬಿ ಆಗಿದ್ದ ಅವಾಗ ಮಾಡಿಸಿದ್ದು. ಸೊ ಈ ಆಧಾರ್ ಕಾರ್ಡು ಇವಾಗ ಚೇಂಜ್ ಮಾಡಬೇಕು. ಆಬ್ವಿಯಸ್ಲಿ ಒಂದು 7 years ಆಗೋಗಿದ್ದಾನೆ. ಇವಾಗಲೇ ಬೇರೆ ಥರ ಇದ್ದಾನೆ, ಇಲ್ಲೇ ಬೇರೆ ಥರ ಇದ್ದಾನೆ. ಮತ್ತು ಅಡ್ರೆಸ್ಸು ಸ್ವಲ್ಪ ಚೇಂಜ್ ಮಾಡಿಸ್ಬೇಕು. ನಾವು ಪಾಸ್ಪೋರ್ಟ್ ಮಾಡಿಸ್ಬೇಕಂತ ಹೇಳಿದಾಗ ಎಲ್ಲ ಮ್ಯಾಚ್ ಆಗಬೇಕು. ಅದೊಂದು ಅಡ್ರೆಸ್ ಇದೊಂದು ಅಡ್ರೆಸ್ಸು ಇದ್ದರೆ ಇಟ್ ವಿಲ್ ಬಿ ಮೋರ್ ಡಿಫಿಕಲ್ಟ್. ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಫಸ್ಟೇ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇಟ್ಕೊಂಡು ಆಮೇಲೆ ಹೋಗೋದು ಇಸ್ ಬೆಟರ್ ಚಾಯ್ಸ್. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ವೆಲ್ಕಮ್ ಬ್ಯಾಕ್ ಎಲ್ಲ ಕಂಟಿನ್ಯೂಡ್ ವ್ಲಾಗ. ನನಗೆ ಕನ್ಫ್ಯೂಷನ್ ಆಗೋಗ್ಬಿಡಿದೆ. ಸೊ ಎಸ್, ಇವತ್ತಿನ ವ್ಲಾಗಲ್ಲಿ ಅಕ್ಷಯ ತೃತೀಯ ಇವತ್ತು. ಆ್ಯಂಡ್ ಅಕ್ಷಯ ತೃತೀಯ ದಿನ ಗೋಲ್ಡ್ ತಗೊಳ್ಳೋದು ಈಸ್ ಒನ್ ಆಫ್ ದಿ ಪದ್ಧತಿ. ಎಲ್ಲರೂ ತೊಗೊತಿರ್ತಾರೆ. ಯೂಶ್ವಲಿ ಸೌತ್ ಇಂಡಿಯಾನಲ್ಲಂತೂ ಕೇಳಲೇಬೇಡಿ, ಫುಲ್ ತುಂಬೋಗ್ಬಿಟ್ಟಿರ್ತಾರೆ ಜನ. ಪ್ರೀ ಬುಕ್ಕಿಂಗ್ಸ್ ಮಾಡಿ ಇವತ್ತಿನ ದಿನದಲ್ಲಿ ತೊಗೊತಾರೆ. ಸೊ ಬ್ಯಾಕ್ ಟು 10 years ಬ್ಯಾಕ್ ಅಕ್ಷಯ ತೃತೀಯ ದಿನವೇ ನಮ್ಮ ಮದುವೆ ಆಗಿದ್ದು. ಅದು May 9th ಬಂದಿತ್ತು, 2016 May 9th. ಇಟ್ ವಾಸ್ ಮಂಡೇ. ನಂಗೆ ಗೊತ್ತಿಲ್ಲ ಈ ಸತಿ ಏನಕ್ಕೆ ಏಪ್ರಿಲಲ್ಲೇ ಬಂದಿದೆ ಅಂತ. April 19th ಇವತ್ತು. ಕೆಲವು ಜನ 19th ಅಂತಾರೆ, 20th ಅಂತಾರೆ. ನಾನು 19th ಅಂದ್ಕೊಂಡಿರೋದು. ಗೋಲ್ಡ್ ರೇಟ್ ಕಮ್ಮಿ ಆಗಿತ್ತು, ಜಾಸ್ತಿ ಆಗಿತ್ತು. ನಾನು ಗೋಲ್ಡ್ ಪರ್ಚೇಸ್ ಮಾಡಿರೋದನ್ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ನೀವೆಲ್ಲರೂ ನೋಡಿರ್ತೀರ ಅನ್ಕೊತೀನಿ ಮಿನಿ ವ್ಲಾಗ್ ಸೀರೀಸಲ್ಲಿ. ಅವಾಗಲೇ ಅದಕ್ಕಿಂತ ಮುಂಚೆನೇ ನಮ್ಮ ಅಪ್ಪಗೆ ಏನಾದರೂ ಗೋಲ್ಡ್ ಗಿಫ್ಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ನನ್ನ ದುಡ್ಡಲ್ಲಿ ಏನಾದರೂ ಗೋಲ್ಡ್ ಏನಾದರೂ ಗಿಫ್ಟ್ ಮಾಡೋಣ ಅಂತ. ಬಟ್ ಕಾಲ ಕೂಡ ಬಂದಿರಲಿಲ್ಲ ಅಂತಲೇ ಹೇಳ್ಬೋದು. ನಮ್ಮ ಡ್ಯಾಡಿ ರಿಂಗ್ಸ್ ಆಗಲಿ ಎಲ್ಲದನ್ನೂ ಮಾಡಿಸ್ತಾರೆ, ಕಸ್ಟಮೈಸ್ ಮಾಡಿಸಿ ತೊಗೊಳ್ತಾರೆ. ಬಿಕಾಸ್ ಅವ್ರಿಗೇನೋ ಸ್ವಲ್ಪ ದಪ್ಪ ಇರಬೇಕಂತ ಹಿಂದೆಗಡೆ. ಇಲ್ಲ ಅಂತ ಹೇಳಿದ್ರೆ ತೆಳ್ಳಗಿದ್ರೆ ಅದು ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವ್ರು ಸ್ವಲ್ಪ ರಫ್ ಯೂಸ್ ಮಾಡ್ತಾರೆ, ಸಾಫ್ಟ್ ಯೂಸ್ ಮಾಡಲ್ಲ. ಎವ್ರಿ ಡೇ ಯೂಸ್ ಅಲ್ಲ, ಒಕೇಶ್ನಲ್ ಯೂಸ್ ಮಾಡಿದ್ರು ಸ್ವಲ್ಪ ರಫ್ ಯೂಸ್ ಮಾಡ್ತಾರೆ ಅನ್ನೋ ರೀಸನ್ಗೆ. ಆ್ಯಂಡ್ ಆಲ್ಸೋ ಯಾವುದು ಸೆಟ್ ಆಗಿಲ್ಲ. ಆಮೇಲೆ ಒಂದು ದಿವಸ ನಾವು ಮಲಬಾರ್ಗೆ ಹೋಗಿದ್ವಿ, ನೋಡ್ಕೊಂಬಂದ್ವಿ ಹೆಂಗಿದೆ ರಿಂಗು ಏನು ಅಂತ. ನಾನು ಪಿಕ್ಚರ್ಸ್ ಎಲ್ಲ ತೊಗೊಂಬಂದಿದ್ದೆ, ಅವ್ರಿಗೆ ಇಷ್ಟ ಆಗಿತ್ತು. ಬಟ್ ಪ್ರೈಸಸ್ ಡ್ರಾಸ್ಟಿಕಲಿ ಕಮ್ಮಿ ಆಗ್ತಿದ್ದ ರೀಸನಿಂದ ಬೇಡ ನಾವು ತೊಗೊಳ್ಳೋಣ ನೆಕ್ಸ್ಟ್ ಯಾವಾಗಲಾದ್ರು ಅಂತ ವಾಪಸ್ ಬಂದುಬಿಟ್ವಿ. ಅದಾದಮೇಲೆ ನನಗೂ ಟೈಮ್ ಆಗಲೇ ಇಲ್ಲ. ಬಟ್ ಲಾಸ್ಟ್ ವೀಕ್ ನಾನು ಹೋಗಿ ತೊಗೊಂಬಂದೆ. ಸೇಮ್ ಆ ರಿಂಗ್ನೇ ಅವ್ರು ಕರೆಕ್ಟಾಗಿ ಆಗ್ತಿತ್ತು, ಅದೇ ರಿಂಗ್ನ ಹೋಗಿ ತೊಗೊಂಬಂದ್ಬಿಟ್ಟೆ. ಬಟ್ ಕೊಡೋಕ್ಕೆ ಯಾವುದಾದ್ರೂ ಒಳ್ಳೆ ಒಕೇಶನ್ ಬೇಕಲ್ಲ ಅಂದಾಗ ಅಕ್ಷಯ ತೃತೀಯ ಇದೆ ಈ ಮಂತಲ್ಲಿ ಅಂದ್ಕೊಂಡು ಅವತ್ತೇ ಕೊಡೋಣ ಅಂತ ತೊಗೊಂಡ್ಬಂದು ತುಂಬ ದಿನ ಆಯಿತು. ಅವ್ರಿಗೇನು ಹೇಳಿಲ್ಲ. ನಮ್ಮ ಅಮ್ಮಗೆ ಸ್ವಲ್ಪ ಐಡಿಯಾ ಇದೆ, ನಮ್ಮ ಮಮ್ಮಿಗೆ ಹೇಳಿದ್ದೀನಿ. ಸೊ ನಮ್ಮ ಡ್ಯಾಡಿಗೆ ಐಡಿಯಾ ಇಲ್ಲ. ಸೊ ಇವತ್ತು ಹೋಗಿ ಸರ್ಪ್ರೈಸ್ ಆಗಿ ಕೊಡೋಣ. ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಮೀ. ಸೊ ನಮಗೆ ಎಜುಕೇಷನ್ ಎಲ್ಲ ಪ್ರತಿಯೊಂದು
ಪೇರೆಂಟ್ಸ್ ಮಾಡಿರೋದ್ರಿಂದ. ಸೊ ದಿಸ್ ಇಸ್ ನನ್ನ ಸಣ್ಣ ಪುಟ್ಟದಂತ ಹೇಳಿದ್ರೆ ವಾಚ್ ಅದು ಇದು ಲೆಕ್ಕ, ಆ ಥರ ಲೆಕ್ಕ ಇಟ್ಕೊಂಡಿಲ್ಲ ಏನೇನು ಕೊಟ್ಟಿರ್ತೀನಿ ಕೊಟ್ಟಿರಲ್ಲ ಅಂತ. ಸೊ ನಮ್ಮ ಡ್ಯಾಡಿ ಅಂತೂ ಶಾಪಿಂಗ್, ನಮ್ಮಮ್ಮ ನಾನು ಶಾಪಿಂಗ್ ಹೋದಾಗ ನಮ್ಮಮ್ಮ ಏನು ಇಷ್ಟಪಟ್ಟರು ಕೊಡಿಸ್ದಾಗ ನಂಗೆ ತುಂಬ ಖುಷಿ ಆಗುತ್ತೆ. ಸೊ ಆ ಥರ. ಬಟ್ ನಮ್ಮ ಡ್ಯಾಡಿ ಶಾಪಿಂಗ್ ಎಲ್ಲ ಜಾಸ್ತಿ ಮಾಡಲ್ಲ. ಏನು ಕೊಡಿಸ್ಬೋದು ಅಂತ ಯೋಚನೆ ಮಾಡ್ತಿದ್ದಾಗ ಗೋಲ್ಡ್ ಕೊಡ್ಸೋಣ ಅಂದ್ಕೊಂಡಿದ್ದಾಗ ಗೋಲ್ಡಲ್ಲಿ ಅವ್ರ ಹತ್ರ ಎಲ್ಲ ಇದೆ. ಚೈನ್ ಇದೆ, ಬ್ರೇಸ್ಲೆಟ್ ಇದೆ, ರಿಂಗ್ಸ್ ಒಂದೇ ಇರೋದು. ರಿಂಗ್ ಅವ್ರು ಜಾಸ್ತಿ ಹಾಕಲ್ಲ. ಸೊ ಕೊಡೋಣ, ಯೂಸ್ ಮಾಡ್ತಾರೋ ಇಲ್ವೋ ಸೊ ಅದನ್ನು ಒಕೇಶ್ನಲ್ ಆಗಿ ಯೂಸ್ ಮಾಡಿದ್ರು ಕೊಟ್ಟೆ ಅನ್ನೋದು ಒಂದಿರುತ್ತಲ್ವ. ಸೊ ಆ ಫೀಲಿಂಗು ಕೊಡ್ತಾ ಇದ್ದೀನಿ. ಲೆಟ್ಸ್ ಸಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಸೊ ಅಲ್ಲೇ ಹೋಗಿ ತೋರಿಸ್ತೀನಿ ರಿಂಗ್ನ. ಸೊ ಈ ಲೆಕ್ಕದಲ್ಲಿ ನೋಡೋಕೆ ಹೋದ್ರೆ DV ಲಾಂಗ್ ಬ್ಯಾಕ್ ನಾನು ಮಾಡ್ತಿರೋದನ್ನ ಮಾಡಿದ್ದೇನೆ, ಬಟ್ ಯಾವ್ದನ್ನೂ ವ್ಲಾಗ್ ಮಾಡಿಲ್ಲ ಅಲ್ಲ ಬೇಬಿ? ನಾನು ಇವತ್ತು ಮಾಡ್ತಿರೋದನ್ನ ನಿಮ್ಗೆ ಲಾಂಗ್ ಬ್ಯಾಕೇ ಮಾಡಿದ್ಯಾ. ಗಿಫ್ಟಿಂಗ್ ಗೋಲ್ಡ್ ಅದನ್ನು ಸ್ಟ್ರೇಟ್ ಆಗಿ ಹೇಳ್ತಿಲ್ಲ, ಅದನ್ನು ಹೇಳ್ತಾವನು. ಸೊ ಲಾಂಗ್ ಬ್ಯಾಕೆ ಅಚೀವ್ ಮಾಡಿದ್ದಾನೆ. ಸೊ ನಾನು ಇವತ್ತು ಫಸ್ಟ್ ಟೈಮ್ ಇಟ್ಸ್ ಕೈಂಡ್ ಆಫ್. ಬಟ್ ಅವ್ನು ಏನು ವ್ಲಾಗ್ ಮಾಡಲ್ಲ. ಇತ್ತೀಚೆಗೆ ನಾನೇ ಏನೋ ತೊಗೊಂಡ್ರು ನನಗೆ ಏನೋ ಕೊಡ್ಸಿದ್ರು ವ್ಲಾಗಲ್ಲಿ ಹಾಕ್ಬೇಡ ಅಂತಾನೆ. ಯಾಕೆ ಬೇಬಿ ನೀನು ಹಂಗೆ ಹೇಳ್ತೀಯಾ? ಅವನು ಎಕ್ಸ್ಪೆಷಲಿ ಅವನೇನ ಕೊಡ್ಸಿದ್ರು ಯಾರಿಗಾನ ಇಲ್ಲ ನನಗೆ ಕೊಡ್ಸಿದ್ರು ಇವಾಗ ಹೇಳ್ತಾನೆ ವ್ಲಾಗಲ್ಲೆಲ್ಲ ಹಾಕ್ಬೇಡ, ಅಂದರೆ ಫೋಟೋಸ್ ಹಾಕ್ಬೇಡ ಸುಮ್ಮನೆ, ಇಟ್ ಇಸ್ ನಾಟ್ ಗುಡ್, ಆ ಥರ ಇನ್ಫ್ಲೂಯೆನ್ಸ್ ಮಾಡಬಾರ್ದು ಅಂತ ಹೇಳ್ತಾನೆ. ಸೊ ದಟ್ ಈಸ್ ದ ರೀಸನ್. ಬಟ್ ನಾನು ಕೊಡ್ತಿರೋದನ್ನ ನಾನು ಹಾಕ್ತೀನಿ, ನಾನು ಇನ್ಫ್ಲೂಯೆನ್ಸ್ ಮಾಡ್ತಿಲ್ಲ, ಶೋ ಆಫ್ ಮಾಡ್ತಿಲ್ಲ, ನಾನು ಇಷ್ಟ ನಾನು ಹಾಕ್ತೀನಿ. ಹೆಂಗೆ ಬೇಬಿ? ಎಸ್, ದಟ್ಸ್ ಮೈ ಚಾಯ್ಸ್, ಇಟ್ ಈಸ್ ಹಿಸ್ ಚಾಯ್ಸ್. ವಿ ರೆಸ್ಪೆಕ್ಟ್ ಬೋತ್ ಆಫ್ ಅವರ್ ಚಾಯ್ಸ್. ಸುಶಿ ಎಲ್ಲಿದೆ ತೋರ್ಸು. ಪ್ರಾನ್ಸ್ ಕಾಣೋದು. ಸುಶಿ ಯಾವಾಗ ನೋಡಿದ್ಯಾ ನೀನು? ತಿಂದಿದ್ಯಾ? ನಾನೇ ಟೇಸ್ಟ್ ಮಾಡಿಲ್ಲ ಇವತ್ತು ಸುಶಿನ. ಟೇಸ್ಟ್ ಮಾಡಿಲ್ಲ, ನೋಡಿದ್ದೀನಿ. ಅದು ರೈಸ್ ಹಾಕಿರ್ತಾರಷ್ಟೇ. ಎಲ್ಲಿ ಡ್ಯಾಡಿ ಬನೀನಾಗವ್ರೆ. ಮತ್ತೆ ಮನಿನಲ್ಲಿ ಇರ್ತಾರೆ, ನಾ ಬಂದಾಕಿಲ್ಲ. ನಾನು ಹೇಳಿ ಟೀ ಶರ್ಟ್ ಹಾಕೊಂಬ ಹೋಗ್ರಿ. ಟೀ ಶರ್ಟ್ ಹಾಕಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಸೊ ಏನು ಮಾಡಿದ್ದೀರಾ ತಿಂಡಿ? ಗೀ ರೈಸ್. ಸೊ ಕಸ್ಟಮೈಸ್ ಸೋಫಾ ಹೊಸದು ವಿತ್ ಸೆಂಟರ್ ಟೇಬಲ್ ಚೆನ್ನಾಗಿದೆ. ಅದ್ದಿ ಜಂಪ್ ಹೊಡೆದು ಈ ಥರ ಹಳೆ ಸೋಫಾನ ಹಾಳು ಮಾಡಿಬಿಟ್ಟ. ಈ ಸೋಫಾ ಆನ್ ದ ವೇ ಹಾಳಾಗೋದಕ್ಕೆ. ಇಲ್ಲಿಂದ ಮೇಲೆಯಿಂದ ಹತ್ಬಿಟ್ಟು ಇಲ್ಲಿಗೆ ಜಂಪ್ ಮಾಡ್ತಾನಂತೆ. ನಮ್ಮ ಮಮ್ಮಿ ವಾಶ್ರೂಮ್ಗೆ ಹೋದಾಗ ಮಾಡ್ತಾನಂತೆ ಜಂಪು. ನನ್ನ ಫೋನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ. ಸೊ ನನಗೆ ಈ ಸೋಫಾ ತಂದ್ಮೇಲೆ ಮನೆ ಚೆನ್ನಾಗಿ. ನಿಮ್ಮಪ್ಪ ಸರಿ ಇಲ್ಲ, ಅದಕ್ಕೆ ಸೋಫಾ ಹಾಳಾಗಿದ್ದು. ನಮ್ಮ ಮಾತು ಕೇಳು. ರೆಡಿ? ಎಷ್ಟಾಯ್ತು ಸೋಫಾಗೆ? ಇದೆಲ್ಲ ಇವಾಗ ಸೆಂಟರ್ ಟೇಬಲ್ ಎಲ್ಲ ಇದ್ರೊಳಗಡೆ ಏನೋ ಹಾಕ್ಬೇಕಂತ ಇದ್ರಲ್ಲ. ಚೆನ್ನಾಗಿದೆ ಈ ಕವರ್ ಆಕ್ಚುಲಿ. ಇದ್ರೊಳಗಡೆ ಕಾರ್ಗಳು ಹಾಕ್ಬೇಕಂತ. ರೆಡಿ? ಮತ್ತೆ ಹೇಳ್ದಿನ ಕರೆಕ್ಟಾಗಿ ಹೇಳ್ರಿ. ಹೇಳಿಲ್ಲ ನೀವು. ಸರ್ಪ್ರೈಸ್. ವಾವ್, ಸೂಪರ್ ಆಗೈತೆ ಮಮ್ಮಿ. ಚೆನ್ನಾಗಿದೆ. ಚೆನ್ನಾಯ್ತಾ? ಸೂಪರ್ ಆಗೈತೆ. ಅದೇನಾ ನೋಡಿದ್ದು? ಹಾ, ಇಲ್ಲಿ ನೋಡಿ, ಇಲ್ಲಿ ಇವನು ತೋರಿಸಿಲ್ಲ. ಏನ್ ಹೇಳೋದು? ಲೆಫ್ಟ್ ಹಾಕೊಂಬೇಡ ಇರೋ. ಸರಿ, ಅದ್ರಲ್ಲಿ ಏನ್ ಹೆಸರು ಬರ್ದಿದೆ ತೋರಿಸ್ರಿ. ಹಿಂಗೆ ಚೆನ್ನಾಯ್ತಾ? ಇಷ್ಟ ಆಯ್ತಾ? ಸೊ ಇದು ಡ್ಯಾಡಿನೇ ಸೆಲೆಕ್ಟ್ ಮಾಡಿದ್ದು. ಚೆನ್ನಾಯ್ತಲ್ಲ? ಸಖತ್ತಾಗೈತೆ. ಥ್ಯಾಂಕ್ಸ್ ಮಮ್ಮಿ. ಸೊ ಇವಾಗ ನಾನು ದುಡ್ಡಿ ಕೊಟ್ಟಿರೋ ಫಸ್ಟ್ ಗಿಫ್ಟ್ ಅಂದ್ರೆ ಗೋಲ್ಡ್ ಗಿಫ್ಟ್. ಹೆಂಗ ಅನ್ಸ್ತಾ ಇತ್ತು ನಿಮ್ಗೆ? ತುಂಬಾ ಖುಷಿ ಆಯ್ತದ ಮಗನೇ. ಬೇರೆ ಏನಾದ್ರು ಹೇಳ್ರಿ. ಏನ್ ಹೇಳ್ಬೇಕು, ನಂಗೆ ಮಾತಾಡಕ್ಕಾಗ್ತಾ ಇಲ್ಲ. ತುಂಬಾ ಚೆನ್ನಾಗಿದೆ. ಸಂತೋಷಕ್ಕೆ ಮಾತುಗಳು ಬರ್ತಾ ಇಲ್ಲ. ಫಸ್ಟ್ ಟೈಮ್ ಗೋಲ್ಡ್ ಗಿಫ್ಟ್ ಬರ್ತಾ ಇರೋದು ಬೇರೆ ಕಡೆಯಿಂದ. ಅಂದ್ರೆ ನಾನ್ ಕೊಟ್ಟಿದ್ದೀನಿ, ನೀನು ಅಲ್ಲ ಬೇರೆ ಕಡೆಯಿಂದ ನನ್ ಬಿಟ್ಟು ಬಂದಿರೋದು. ಇದು ಸ್ವಲ್ಪ ಇದು ಡೀಪ್ ಇರ್ಬೇಕು. ಮಾಡ್ಸೋಣ.
ಬೇಡ ಡೀಪ್ ಮಾಡಿ ಕಾರೆಲ್ಲ ಇಡ್ಸೋದು ನಿಮ್ಗೆ. ನಿನ್ ಕಾರ್ ಇಟ್ಬಿಡೋಣ. ನಂಗ ವೇಸ್ಟ್ ಆಗುತ್ತೆ. ಹೊಸ ಕಾರ್ ನಂಗೆ ಇಷ್ಟ ಎಲ್ಲ ಇಲ್ಲ. ತಗೊಂಬರೋಣ ಹೊಸ ಕಾರ್. ನಂಗೆ only 20 150 ಇಷ್ಟ. ಮಾಡ್ತಾವ್ರೆ ಆಡಿಸ್ತಾವ್ರೆ. ಏ ಗಿವರ್ ಶಿ ವಿಲ್ ಕ್ರೈ. ಅದಿ ಕೇರ್ಫುಲ್ ಗುರು ಸಮ್ಮರ್ ಹಾಲಿಡೇಸ್ ಮುಗಿಯುತ್ತೆ. ಸೌಂಡ್ ಅಂದರೆ ಸೌಂಡ್, ಜನ ಮನೆಯಲ್ಲಿ ಇರಲೇಬಾರ್ದು, ಅಷ್ಟು ಸೌಂಡ್ ಮಾಡ್ತಾರೆ. ಆಗಲ್ಲ ಅವರು.